ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಷಯ ಏನಂತ ಅಂದರೆ, ಗೃಹಲಕ್ಷ್ಮಿ ಫಲಾನುಭವಿಗಳು ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಮೇಡಮ್ ಗೌರಿ ಗಣೇಶ ಹಬ್ಬಕ್ಕೆ 2,000 ಹಣ ಹಾಕ್ತಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು. ಮಹಾಲಯ ಅಮಾವಾಸ್ಯೆ ಬಂದೇ ಬಿಡ್ತು, ಹಬ್ಬ ಇನ್ನೇನು ಹತ್ತಿರ ಬಂತು. ಸೊ 22ನೇ ಕಂತಿಂದ ದುಡ್ಡು, ಗೃಹಲಕ್ಷ್ಮಿ ದುಡ್ಡನ್ನ ಈ ಹಬ್ಬಕ್ಕಾದರೂ, ಮಹಾಲಯ ಅಮಾವಾಸ್ಯೆ ಹಬ್ಬಕ್ಕಾದರೂ ಹಾಕ್ತಾರ. ಗೌರಿ ಗಣೇಶ ಹಬ್ಬಕ್ಕಂತೂ ಹಾಕಿಲ್ಲ. ಮಹಾಲಯ ಅಮಾವಾಸ್ಯೆ ಹಬ್ಬಕ್ಕಾದರೂ ಹಾಕ್ತಾರ ಇಲ್ವಾ ಅಂತ ಖಂಡಿತವಾಗ್ಲೂ ನಿಮಗೆಲ್ರಿಗೂ ಅನಿಸುತ್ತೆ. ಸೊ ಇದ್ರ ಬಗ್ಗೆ ಖಂಡಿತವಾಗ್ಲೂ ಕ್ಲಾರಿಟಿ ಕೊಡ್ತೀನಿ. ಸೊ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಆವಾಗ ಪ್ರತಿಯೊಂದು ಅಪ್ಡೇಟು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಏನೊಂದು 4-5 ನಿಮಿಷ ಇರುತ್ತೆ ಅಷ್ಟೇ. ಸೊ ವಿಡಿಯೋನ ಕೊನೆಯದಾಗಿ ನೋಡಿ, ಆವಾಗ ಅರ್ಥ ಆಗುತ್ತೆ. ಓಕೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೃಹಲಕ್ಷ್ಮಿ 22ನೇ ಕಂತಿನ ಲೇಟೆಸ್ಟ್ ಅಪ್ಡೇಟ್ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಪ್ಡೇಟ್ ಕೊಟ್ಟಿರೋ ಪ್ರಕಾರ, ಸೊ ಎಷ್ಟು ಹಣ ಬರುತ್ತೆ, ಯಾವ ಹಬ್ಬಕ್ಕೆ ಬರುತ್ತೆ ಗೃಹಲಕ್ಷ್ಮಿ ದುಡ್ಡು ಎಲ್ಲ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಗೃಹಲಕ್ಷ್ಮಿ 22ನೇ ಕಂತಿನ ದುಡ್ಡು ಯಾವಾಗ ಬರುತ್ತೆ ಅಂತ ಹೇಳೋದಾದರೆ, ಇವಾಗ ಲೇಟೆಸ್ಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಪ್ಡೇಟ್ ಕೊಟ್ಟಿರೋ ಪ್ರಕಾರ, ಟೆಲಿಗ್ರಾಮಲ್ಲಿ ಹೇಳಿರೋ ಪ್ರಕಾರ, ರಾಜ್ಯದಲ್ಲಿ 1 ವಾರದಲ್ಲಿ ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಖುಷಿ ವಿಚಾರದ ಜೊತೆಗೆ ಒಂದು ಕಹಿ ವಿಚಾರನೂ ಇದೆ. ಸೊ ಏನಂತ ಅಂದರೆ, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋದು, ಇವಾಗ 1 ವಾರದಲ್ಲಿ 2,000 ಗೃಹಲಕ್ಷ್ಮಿ ಹಣನ 2,000 ಹಾಕ್ತೇವೆ ಅಂತ ಹೇಳಿದ್ದಾರೆ ಅಲ್ವಾ. ಸೊ 1 ವಾರದಲ್ಲಿ ಬಂದಿಲ್ಲ ಅಂದರೆ ದಸರಾ ಹಬ್ಬಕ್ಕಾದರೂ ಹಾಕ್ತೀವಿ, ಒಟ್ಟಿಗೆ 4,000 ಹಣನ ಬಿಡುಗಡೆ ಮಾಡ್ತೇವೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ದಸರಾ ಹಬ್ಬ ಯಾವಾಗಿರೋದು? ಸೊ ಮುಂದಿನ ತಿಂಗಳು ಅಕ್ಟೋಬರ್ 2ನೇ ತಾರೀಕೇನೋ ಇರೋದು ಅಲ್ವಾ. ಈಗ ನೀವು ಅರ್ಥ ಮಾಡ್ಕೊಳ್ಬೇಕು, ಈ ತಿಂಗಳು ಸಹ ಹಣ ಬರೋದಿಲ್ಲ, ಮುಂದಿನ ತಿಂಗಳೇ ಹಣ ಬರೋದು ಅಂತ ಅವರು ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ದು ಹೆಂಗಾಯಿತು ಅಂದರೆ, ಈ 1 ವಾರದಲ್ಲಿ ಹಣ ಹಾಕ್ತೇವೆ, ಸೊ ಹಾಕೋಕ್ಕಾಗಿಲ್ಲ ಅಂದರೆ ದಸರಾ ಹಬ್ಬಕ್ಕೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ದಸರಾ ಹಬ್ಬ ಅಂದರೆ ಇನ್ನೂ 1 ತಿಂಗಳು ಇದೆ ಅಲ್ವಾ. ಸೊ ಇದು ಹೆಂಗೆ ಅಂದರೆ, ಹಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಆಯಿತು ಹೇಳಿದ್ದಾರೆ. ಸೊ ಅವರೇನು ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೇಳಲ್ಲ, ಜಸ್ಟ್ ಒಂದು ಮೆಸೇಜ್ ಹಾಕ್ತಾರೆ ಟೆಲಿಗ್ರಾಮಲ್ಲಿ. ಸೊ ಅದ್ರ ಪ್ರಕಾರ ನಾವು ಅಪ್ಡೇಟ್ ಪ್ರಕಾರ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಡೀಟೇಲ್ಸ್ ಪ್ರಕಾರ ಹೇಳ್ತೇವೆ. ಸೊ 1 ವಾರದಲ್ಲಿ 2,000 ಹಣ ಬರಲಿಲ್ವಾ, ಸೊ ದಸರಾ ಹಬ್ಬಕ್ಕೆ ಮಿಸ್ ಮಾಡಲ್ಲ, 1,000 + 2,000 4,000 ಒಟ್ಟಿಗೆ ಕೊಡ್ತೇವೆ ದಸರಾ ಹಬ್ಬಕ್ಕೆ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿರೋದೇನು, 22ನೇ ಕಂತಿನ ಹಣ ಬರಬೇಕು ಅಂತ ಹೇಳಿ. ಬಟ್ ಆದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, 25ನೇ ಕಂತಿನ ಹಣನ ಹಾಕ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಏನಾದರೂ ಈ ತಿಂಗಳು ಸಹ ಹಣ ಕೊಡಲಿಲ್ಲ ಅಂದರೆ ಮೇ ಬಿ 8,000 ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ, ಮಹಿಳೆಯರಿಗೆ ಕೊಡಬೇಕಾಗುತ್ತೆ. ಅವ್ರ ಲೆಕ್ಕದಲ್ಲಿ ಅಷ್ಟಿಲ್ಲ. ಈ ಥರ ಹಣನ ಈ ತಿಂಗಳು ಹಾಕ್ತೀವಿ, ಈ 1 ವಾರದಲ್ಲಿ ಹಾಕ್ತೀವಿ, ಈ ಮುಂದಿನ ದಸರಾಗೆ ಹಾಕ್ತೀವಿ, ದೀಪಾವಳಿಗೆ ಹಾಕ್ತೀವಿ, ಗೌರಿ ಹಬ್ಬಕ್ಕೆ ಹಾಕ್ತೀವಿ, ಈ ಥರನ ಪೆಂಡಿಂಗ್ ಇಟ್ಕೊಳ್ತಾ ಹೋದರೆ ಜನಗಳಿಗೆ ಕನ್ಫ್ಯೂಸ್ ಆಗುತ್ತೆ ಅಲ್ವಾ. ಸೊ ಯಾವ ಕಂತು ಬಿಡುಗಡೆ ಮಾಡ್ತಾಯಿದ್ದಾರೆ, ಏನು ಎತ್ತ ಅಂತ ಗೊತ್ತೇ ಆಗೋದಿಲ್ಲ. ಕೊಡೋದೇ ಕೊಡ್ತಾರೆ, ಪ್ರತಿ ತಿಂಗಳು 2,000 ಹಾಕ್ಕೊಳ್ತಾ ಬಂದರೆ ಮುಗ್ದೇ ಹೋಗುತ್ತೆ ಅಲ್ವಾ. 2,000 ಕೇಳೋದು ಅಲ್ವಾ. ಸೊ ಒಟ್ಟೊಟ್ಟಿಗೆ 4,000 ಕೊಡಿ, 8,000 ಕೊಡಿ ಅಂತ ಏನಾದರೂ ಕೇಳ್ತೀವ? ಸೊ ಇಲ್ಲ, ಪ್ರತಿ ತಿಂಗಳು 2,000 ಹಾಕಿ ಅಂತ ಹೇಳೋದು ಅಷ್ಟೇ ಅಲ್ವಾ ನಾವು. ಸೊ ಈ 1 ವಾರದಲ್ಲಿ ಗೃಹಲಕ್ಷ್ಮಿ 2,000 ಹಣನ ಹಾಕ್ತೇವೆ ಅಂತ ಹೇಳಿದ್ದಾರೆ. ಈ 1 ವಾರ ಬಂದಿಲ್ಲ ಅಂದರೆ ಸೊ ದಸರಾ ಹಬ್ಬಕ್ಕೆ ಹಾಕ್ಬೋದು, ವೆಯ್ಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದು ಲೇಟೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ಸ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು.